ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ತಾವರೆ ಹೂಗಳು ಅರಳಿದೆ. ಒಂದೇ ಗಿಡದಲ್ಲಿ 5 6 ಮತ್ತು 10 ಮೊಗ್ಗೆಲ್ಲ ಬಿಟ್ಟಿದೆ. ಅದನ್ನು ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸೋಣ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತಿನ ವಿಡಿಯೋ. ಇಲ್ಲಿ ನೋಡಿ, ಇದು ಇವತ್ತು ಫಸ್ಟ್ ಬ್ಲೂಮ್ ಆಗಿದೆ ಈ ವೆರೈಟಿಯಲ್ಲಿ. ಇದು ನಮೋ ಅನ್ನೋ ವೆರೈಟಿ ಈ ಲೋಟಸ್. ಇದು ಇಲ್ಲಿ ನೋಡಿ, ಇದು ಫಸ್ಟ್ ಫ್ಲವರು. ಇದು ಇನ್ನೂ ತುಂಬ ದೊಡ್ಡ ಫ್ಲವರ್ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ, ಇನ್ನೊಂದು ಚೂರು ಗಿಡ ತುಂಬ ಮೆಚೂರ್ ಆದಮೇಲೆ ತುಂಬ ದೊಡ್ಡ ಫ್ಲವರ್ ಬರುತ್ತೆ. ಇವಾಗ ಸದ್ಯಕ್ಕೆ ಈ ಸೈಜಲ್ಲಿ ಬಂದಿದೆ. ಮತ್ತು ಇನ್ನೊಂದು ಗಿಡ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಗ್ರೀನ್ ಆ್ಯಪಲ್ ಅನ್ನೋ ವೆರೈಟಿ. ಇದು ಮೊಗ್ಗು ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇನ್ನೂ ಒಂದು ಮೊಗ್ಗಿದೆ, ಇಲ್ಲಿ ಕೆಳಗೆ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇನ್ನೊಂದು ಮೊಗ್ಗು ಬರ್ತಾ ಇದೆ. ಆಮೇಲೆ ತುಂಬ ಗಿಡದಲ್ಲಿ ಲೋಟಸ್ ಹೂವು ಆಗ್ತಾಯಿದೆ. ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಈ ಗಿಡನ ಅಬ್ಸರ್ವ್ ಮಾಡಿ. ಇದು ಎಷ್ಟು ಪುಟ್ಟ ಗಿಡ, ಬರೀ 4 6 ಎಲೆ ಇದೆ. ಅದರಲ್ಲಿ 2 ಮೊಗ್ಗು ಬಂದಿದೆ. ಇಲ್ಲಿ ನೋಡಿ, ಈ ವೆರೈಟಿನೇ ಹೀಗೆ. ಇದು ತುಂಬ ಹೂವಾಗುತ್ತೆ. ತುಂಬ ಚಿಕ್ಕ ಪಾಟಲ್ಲಿ, ಒಂದು ಗ್ಲಾಸಲ್ಲೂ ಕೂಡ ನೀವು ಹಾಕಿ ಬೆಳೆಸ್ಬೋದು ಈ ಗಿಡನ. ಅಷ್ಟು ಒಳ್ಳೆ ವೆರೈಟಿ ಇದು, ಅಮೇರಿಕಮೆಲಿಯಾ. ಇದನ್ನ ಬೋಲ್ ಲೋಟಸ್ ಅಂತಲೂ ಕರೀತಾರೆ. ಇನ್ನು ದೊಡ್ಡ ಪಾಟಲ್ಲಿ ಹಾಕಿದ್ರೆ ದೊಡ್ಡ ಹೂವಾಗುತ್ತೆ. ಆ ಥರ ಏನಿಲ್ಲ, ಚಿಕ್ಕದೇ ಆಗುತ್ತೆ ಅಂತ. ನಾವು ಯಾವ ಥರ ಸೈಜ್ ಕೊಡ್ತೀವಿ ಪಾಟ್, ಆ ಸೈಜಲ್ಲಿ ಹೂವಾಗುತ್ತೆ. ಮತ್ತು ಇದೊಂದು ವೆರೈಟಿ ಮಾತ್ರ ನಿಮಗೆ ಪುಟ್ಟ ಒಂದು ಬೌಲಲ್ಲೂ ಹಾಕ್ಬೋದು. ಮತ್ತು ಇಲ್ಲಿ ನೋಡಿ, ಇದು ಎಷ್ಟೊಂದು ಮೊಗ್ಗಾಗಿದೆ ಒಂದು ಪಾಟಲ್ಲಿ. ಇಲ್ಲಿ ನೋಡಿ, 1 2 ಇಲ್ಲಿ 3. ಇದು ಹಾಕಿ ತುಂಬ ದಿನ ಏನಾಗಿಲ್ಲ. ಇದು ನಾನು ಹಾಕಿ ಒಂದು 15 ದಿನ ಆಗಿರ್ಬೋದು ಅಷ್ಟೇ. ಎಷ್ಟು ಬೇಗ ಹೂವಾಗಿದೆ ಮತ್ತು ಮೊಗ್ಗಾಗಿದೆ. ಇದೊಂದು ಪಿಂಕ್ ಕ್ಲೌಡ್ ಅನ್ನೋ ವೆರೈಟಿ. ಇಲ್ಲಿ ನೋಡ್ತಾ ಇದ್ದೀರಾ ಮೊಗ್ಗಿದು. ಇದು ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಆ ವೆರೈಟಿ. ಇದೂ ಅಷ್ಟೇ ಟ್ರಾಪಿಕಲ್ ವೆರೈಟಿ. ತುಂಬ ಹೂವಾಗುತ್ತೆ ಈ ಗಿಡದಲ್ಲೂ. ಮತ್ತು ಈ ಗಿಡ ನೋಡಿ, ಇದರಲ್ಲಿ ಎಷ್ಟು ಮೊಗ್ಗಾಗಿದೆ ಅಂತ. ಇಲ್ಲಿ ನೋಡಿ, ಇದು ಒಂದು ಪುಟ್ಟ ಪಾಟ್. ಇದನ್ನು ನಾನು ಹೇಳಿದ್ನಲ್ವ, ಮೊದಲೇ ತೋರಿಸಿದ್ನಲ್ಲ, ಚಿಕ್ಕ ಒಂದು ಇದರಲ್ಲೂ ಬೆಳೆಸ್ಬೋದು ಇದನ್ನು. ಇಲ್ಲಿ ನೋಡಿ, ನಮ್ಮ ಮನೆ ಜಾಗ ಇಲ್ಲ, ಅಕಸ್ಮಾತು ಪುಟ್ಟ ಜಾಗ ಇದೆ, ಮನೆ ಮುಂದೆ ಸ್ವಲ್ಪನೇ ಜಾಗ ಇದೆ, ಒಂದು ಚಿಕ್ಕ ಪಾಟ್ ಅಷ್ಟೇ ಇಟ್ಕೊಳಕ್ಕಾಗೋದು ಅಂದ್ರೂ ಈ ವೆರೈಟಿನ ನಾವು ಬೆಳೆಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, 2 3 4 5 ಮೊಗ್ಗಾಗಿದೆ ಇದರಲ್ಲಿ. ಇದೇ ಥರ 10-15 ಮೊಗ್ಗಿತ್ತು ಒಂದು ಪಾಟಲ್ಲಿ. ಮೊನ್ನೆ 2 ಕಸ್ಟಮರ್ಸ್ ಬಂದು ಒಂದು 2-3 ಪಾಟ್ನ ಬೈ ಮಾಡಿದರು ಈ ವೆರೈಟಿಯಲ್ಲಿ. ಮತ್ತು ಇದು ಒಂದು ವಾಟರ್ ಲಿಲ್ಲಿ ಬ್ಲೂಮ್ ಆಗಿದೆ ಇದು ಇವತ್ತು. ಇಲ್ಲಿ ನೋಡಿ. ಮತ್ತು ಇದು ಯಾವ ವೆರೈಟಿ ಅಂತ ಗೊತ್ತಿಲ್ಲ, ಹೊಸದು ಟ್ಯೂಬರ್ ಇದು ಹಾಕಿದ್ದು ನಾನು. ಇದು ಅರಳದ ಮೇಲೆ ನೋಡಬೇಕು ಯಾವ ಕಲರ್ ಅಂತ. ಈ ಥರ ಮೊಗ್ಗು ಬಂದಿದೆ ಇದರಲ್ಲಿ. ಮತ್ತು ಇಲ್ಲಿ ನೋಡಿ, ಇದು ಇವತ್ತು ಡಬಲ್ ಪೆಟಲ್ ದಾಸವಾಳ ಬ್ಲೂಮ್ ಆಗಿದೆ. ತುಂಬ ದೊಡ್ಡ ಹೂವಾಗುತ್ತೆ ಇದು. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು. ಮತ್ತು ಈ ವೆರೈಟಿಯಲ್ಲೂ 2 ಮೊಗ್ಗಾಗಿದೆ. ಮತ್ತು ಇದೆಲ್ಲ ಹೊಸ ವೆರೈಟಿ ಹಾಕಿರೋದು ನಾನು, ಯಾವ ಕಲರ್ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಅಷ್ಟೇ 2 ಮೊಗ್ಗಾಗಿದೆ. ಮತ್ತು ಇದು ಗೊತ್ತು, ಇದು ತಮೋ ಅನ್ನೋ ವೆರೈಟಿ. ಇವಾಗ ಮೊಗ್ಗಾಗ್ತಾ ಇದೆ ಇದರಲ್ಲಿ. ಮತ್ತು ಇಲ್ಲಿ ನೋಡಿ, ಇದೊಂದು ಪುಟ್ಟದು ಫ್ಲವರ್ ಅರಳಿತ್ತು. ಒಂದು 3-4 ದಿನ ಆಗೋಗಿದೆ ಅರಳಿ. ಇದು ನಾನು ತೆಗೆದು ಬೋಲ್ ಲೋಟಸ್ ಅಂತ ಅನಿಸುತ್ತೆ. ಇದು ನಾನು ID ಬರೆದಿದ್ದೆ, ಮರ್ತಿದ್ದೀನಿ ಯಾವುದು ಅಂತ. ಈಗ ಮತ್ತೆ ಫ್ಲವರ್ ಆದಮೇಲೆ ಗೊತ್ತಾಗುತ್ತೆ ಇದು ಯಾವುದು ಅಂತ. ಮತ್ತು ಇಲ್ಲಿ ನೋಡಿ, ಇದರಲ್ಲೂ ಅಷ್ಟೇ 2 ಮೊಗ್ಗಾಗಿದೆ. ಇದು ಒಳ್ಳೆ ವೆರೈಟಿ. ಇದು ವೈಟ್ ಕಲರ್ ಲೋಟಸ್ ಇದು. ಇಲ್ಲಿ ನೋಡಿ, 2 ಮೊಗ್ಗಾಗಿದೆ ಇದರಲ್ಲಿ. ನೋಡಿ, 3ನೇ ಮೊಗ್ಗು ಬರ್ತಾ ಇದೆ ಪಕ್ಕ. ದಿಲನ್ ಅನ್ನೋ ವೆರೈಟಿ ಲೋಟಸ್ ಇದು. ಮತ್ತು ಇಲ್ಲೂ ನೋಡ್ತಾ ಇರ್ಬೋದು ನೀವು, ಇಲ್ಲೂ ಮೊಗ್ಗಾಗಿದೆ ಈ ಲೋಟಸಲ್ಲೂ. ಮತ್ತು ಇಲ್ಲಿ ನೋಡಿ ನೀವು, ಇಲ್ಲಿ ಇದೊಂದು
ಪಿಂಕ್ ಕ್ಲೌಡ್ ವೆರೈಟಿ, ಇದರಲ್ಲೂ ಮೊಗ್ಗಾಗಿದೆ. ಮತ್ತು ಈ ಪ್ಲ್ಯಾಂಟ್ ನೋಡಿ, ಇದು ನಾನು ತೋರಿಸಿದೆ ನನ್ನ ಹಳೆ ವಿಡಿಯೋಗಳಲ್ಲಿ. ಇದರಲ್ಲೂ ಅಷ್ಟೇ ಮೊಗ್ಗಾಗಿ ರೆಡಿಯಾಗಿದೆ. ಇದರಲ್ಲೂ ಒಂದು ಮೊಗ್ಗು ಬಂದಿದೆ, ಮತ್ತು ಇನ್ನೂ ಒಂದು ಮೊಗ್ಗು ಬರ್ತಾಯಿದೆ. ಇಲ್ಲಿ ನೋಡಿ, ಇನ್ನೂ ಒಂದು ಮೊಗ್ಗು ಬರ್ತಾಯಿದೆ ಇದರಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮೊಗ್ಗಾಗಿದೆ ಒಂದೇ ಪಾಟಲ್ಲಿ ಅಂತ ಅಂದ್ಬಿಟ್ಟು. ಬೇಗ ಬೇಗ ಹೂ ಬರುತ್ತೆ ಈ ವೆರೈಟಿಯಲ್ಲಿ. ಈ ವೆರೈಟಿ ಸಿಗತ್ತೆ ಯಾರಿಗಾದ್ರೂ ಬೇಕಿದ್ದರೆ. ಇಲ್ಲಿ ನೋಡಿ, ಇದೆಲ್ಲ ನೆನ್ನೆ ರೀಪಾಟ್ ಮಾಡಿದ್ದೀನಿ. ಇದು ಬೇರೆ ವೆರೈಟಿದು. ಮತ್ತು ಇದು ಬೇರೆ ವೆರೈಟಿ ರೀಪಾಟ್ ಮಾಡಿದ್ದೆ, ಯಾವ ಕಲರ್ ಅಂತ ಗೊತ್ತಿಲ್ಲ. ನಿಮಗೆ ತಾವರೆಗಳಲ್ಲಿ ಲೋಟಸಲ್ಲಿ ಮೊಗ್ಗಲ್ಲೆಲ್ಲ ಒಂದೇ ಥರನೇ ಕಾಣಿಸುತ್ತೆ. ಅರಳ ತನಕ ಸ್ವಲ್ಪ ದೊಡ್ಡದಾಗ್ತಾನೆ ನಿಮಗೆ ಗೊತ್ತಾಗೋದು ಅದು ಯಾವುದು ಹೂವು ಅಂತ ಅಂದ್ಬಿಟ್ಟು. ಚಿಕ್ಕದಿದ್ದಾಗ ಒಂದೇ ಥರ ಕಾಣಿಸುತ್ತೆ ನೋಡಿ. ಎಲ್ಲದರಲ್ಲೂ ಮೊಗ್ಗಾಗಿದೆ. ಎಲ್ಲ ತಾವರೆಗಳಲ್ಲೂ ಈ ಥರ ಹೂ ಬರಲ್ಲ, ಕೆಲವು ವೆರೈಟಿಗಳಲ್ಲಿ ಮಾತ್ರನೇ ಹೂ ಬರುತ್ತೆ. ಮತ್ತು ಇದು ನೋಡಿ, ಇವತ್ತು ಒಂದು ಒಳ್ಳೆ ವಾಟರ್ ಲಿಲಿ ಅರಳಿದೆ. ಎಷ್ಟು ಚೆನ್ನಾಗಿದೆ ಇದು ಫ್ಲೇವರು. ತುಂಬ ಮೊಗ್ಗುನೂ ಇದೆ. ಇಲ್ಲಿ ನೋಡಿ, ಕೆಳಗಡೆ ತುಂಬ ಮೊಗ್ಗುನೂ ಇದೆ ಕೆಳಗೆ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ವಾಟರ್ ಲಿಲಿ. ಮತ್ತು ಎಲ್ಲ ನೋಡಿ, ಲೀಫೆಲ್ಲ ದೊಡ್ಡದಾಗಿದೆ. ಮತ್ತು ಈ ವೆರೈಟಿ ಇಲ್ಲ ಅಂತ ತೋರಿಸ್ತಾ ಇದೆಯಲ್ಲ, ಇದು ಒಬ್ಬರು ಸೆಲ್ಲರ್ ಹತ್ರ ನಾನು ಇದು ನೋಡಿ, ಇದರಲ್ಲೂ ಮೊಗ್ಗಾಗಿದೆ. ಪಿಂಕ್ ಕ್ಲೌಡ್ ಒಂದು ಮೊಗ್ಗಾಗಿದೆ ಇದರಲ್ಲಿ. ಈ ವೆರೈಟಿ ವಾಸುಕಿ ಅಂತ ಅಂದ್ಬಿಟ್ಟು ಟ್ರಾಪಿಕಲ್ ಅಂತ ಅವ್ರು ಕೊಟ್ಟಿದ್ದು. ಹಾಗಾಗಿ ನಾವು ತುಂಬ ಎಂಕ್ವೈರಿ ಮಾಡಿ ತೊಗೊಳ್ಬೇಕಾಗತ್ತೆ ಲೋಟಸ್ ಟ್ಯೂಬರ್ನ ಬೈ ಮಾಡುವಾಗ. ಇದು ಟ್ರಾಪಿಕಲ್ ಅಂತ ಕೊಟ್ಟಿದ್ದು. ಇದು 3 ಸತಿ ರೀಪಾಟ್ ಆಗಿದೆ. ಇದರಲ್ಲಿ ಒಂದು ಹೂವು ಬಂದಿಲ್ಲ. 6 ಗಿಡ ಮಾಡಿದ್ದೀನಿ ಇದರಲ್ಲಿ, ಆದರೆ ಯಾವುದ್ರಲ್ಲೂ ಇನ್ನೂ ಹೂವು ಬಂದಿಲ್ಲ. ಈ ಥರ ಏರಿಯಲ್ ಲೀಫ್ ಬರುತ್ತೆ. ಆದರೆ ಇದು ನನಗೆ ಆಮೇಲೆ ಗೊತ್ತಾಯಿತು ಇದು ಟ್ರಾಪಿಕಲ್ ವೆರೈಟಿ ಅಲ್ಲ ಅಂತ, ವಾಸುಕಿ ಅನ್ನೋ ವೆರೈಟಿ ಇದು. ಹಾಗಾಗಿ ನಾವು ನೋಡಿ ತೊಗೊಳ್ಬೇಕು. ಎಲ್ಲ ಚೆನ್ನಾಗೇ ಹೂ ಬರುತ್ತೆ ಅಂತಲೇ ಹೇಳ್ತಾರೆ ಅವರು ಕೊಡುವಾಗ, ಆದರೆ ನಮಗೆ ಬೆಳೆಸಿದಾಗಲೇ ಗೊತ್ತಾಗೋದು ಅದು ಯಾವ ಥರ ಅಂತ. ಮತ್ತು ಇಲ್ಲಿ ನೋಡಿ, ಎಲ್ಲ ಹೂವೆಲ್ಲ ಅರಳಿದೆ. ಕಡಗಲೆ ಹೂವು ಇನ್ನೂ ನಾನು ತೆಗೆದಿಲ್ಲ ಇವತ್ತು, ಇವಾಗ ತೆಗಿಗೆ ಬಂದಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇದೆಲ್ಲ 10 o'clock ಫಸ್ಟ್ಲೇನ್ ಅಂತಲೂ ಕರಿತೀವಿ ಇದನ್ನು, ಅರಳಿದೆ. ಮತ್ತು ಈ ಪಾಟಲ್ಲಿ 2 ಕಲರ್ ಜೆರೇನಿಯಮ್ ಅರಳಿದೆ. ಇಲ್ಲಿ ನೋಡಿ, ಇದು ನೋಡಿ, ಇದು ಒಂದು ಕೆಮೆಲಿಯಾ ಅನ್ನೋ ವೆರೈಟಿ. ತುಂಬ ದೊಡ್ಡ ಹೂವಾಗುತ್ತೆ ಇದು. ಮೊಗ್ಗು ನೀವು ನೋಡ್ತಿರ್ಬೋದು, ದುಂಡು ಕಾಣಿಸ್ತಾ ಇದೆ. ಉದ್ದ ಒಂದೊಂದು ತಾವರೆಯಲ್ಲಿ ಉದ್ದಕ್ಕಿರುತ್ತೆ ಸ್ವಲ್ಪ. ಇದು ನೋಡಿ, ಗುಂಡಕ್ಕೆ ಕಾಣಿಸ್ತಾ ಇದೆ. ಇದು ನೋಡಬೇಕು ಯಾವುದು ಅಂತ. ಇದರಲ್ಲಿ 2 ಮೊಗ್ಗಾಗಿದೆ. ಮತ್ತು ಇದೊಂದು ಕಲರ್ ಅರಳಿದೆ ಇವತ್ತು, ದಾಸವಾಳ. ಇದು ನಾಳೆ ಅರಳ್ಬೋದು ಅನಿಸುತ್ತೆ, ಇದು ನಾಳೆ ಅರಳುತ್ತೆ. ಮತ್ತು ರೀಪಾಟ್ ಮಾಡಿರೋ ಎಲ್ಲ ದಾಸವಾಳನೂ ಚೆನ್ನಾಗಿ ಗ್ರೋ ಆಗ್ತಾಯಿದೆ, ತೋರಿಸ್ತೀನಿ ನಾನು ನಿಮಗೆ. ಇನ್ನು ಇವತ್ತು ಹೂವನ್ನ ತೆಗೆದಿಲ್ಲ, ಇವಾಗ ಬಂದಿದ್ದೀನಿ ತೆಗಿಯೋಕ್ಕೆ. ಮತ್ತು ಇದು ನೋಡಿ, ಇದೆಲ್ಲ ಲಾಸ್ಟ್ ಇಯರ್ ಪ್ಲ್ಯಾಂಟ್ಸು. ಇದು ಫಸ್ಟ್ ಡೇ ಸ್ವಲ್ಪ ಲೈಟ್ ಪಿಂಕ್ ಇರುತ್ತೆ ಡಬಲ್ ಶೇಡಲ್ಲಿ. ಇದು 1 ವಾರ ಆಗಿದೆ ಅರಳಿ. ಆಮೇಲೆ ಎಲ್ಲ ಸ್ವಲ್ಪ ಕಲರ್ ವೈಟ್ಗೆ ಟರ್ನ್ ಆಗುತ್ತೆ. ಇದು ನೋಡಿ, ಫಸ್ಟ್ ಡೇ ಸ್ವಲ್ಪ ಒಳ್ಳೆ ಪಿಂಕ್ ಇರುತ್ತೆ, ಈ ಥರ ಇರುತ್ತೆ. ಚಿಕ್ಕ ಬೌಲಲ್ಲೂ ಬೆಳೆಸ್ಬೋದು ಈ ವೆರೈಟಿನ. ನಂದು ಫಸ್ಟು ವೆರೈಟಿ ಇದು, ನಾನು ಬೈ ಮಾಡಿದ್ದು. ನೋಡಿ, ಇಲ್ಲಿ ದಾಸವಾಳ ಎಲ್ಲ ರೀಪಾಟ್ ಮಾಡಿದ್ದೆಲ್ಲ ಚೆನ್ನಾಗಿ ಚಿಗುರಿಕೊಂಡು ಚೆನ್ನಾಗಿ ಆಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೈಡಲ್ಲೆಲ್ಲ ಬ್ರ್ಯಾಂಚಸ್ ಎಲ್ಲ ಬಂದಿದೆ. ಮತ್ತು ಇದೆಲ್ಲ ಕಳೆಗಳಿದೆಯಲ್ಲ, ಇದೆಲ್ಲ ವೀಡ್ಸು, ಇದೆಲ್ಲ ತೆಗಿಬೇಕು. ಇದು ನೋಡಿ, ಎಲ್ಲ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಈ ದಾಸವಾಳ ನೋಡಿ. ಮತ್ತು ಇದು ಚೆನ್ನಾಗಿ ಗ್ರೋ ಆಗಿದೆ. ಇದು ನೋಡ್ತಾ ಇದ್ದೀರಾ, ಮೊಗ್ಗುನೂ ಆಗ್ತಾಯಿದೆ. ಇದು ಸ್ವಲ್ಪ ಪಿಂಚಿಂಗ್ ಮಾಡಿದ್ದೆ ನಾನು, ಹಾಗಾಗಿ ಸ್ವಲ್ಪ ಬುಷಿಯಾಗಿದೆ ಈ ದಾಸವಾಳ. ಮತ್ತು ಇವತ್ತು ಇದೊಂದು ಅರಳಿದೆ.
ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಇದೆಲ್ಲ ರೀಪಾಟ್ ಮಾಡಿದ್ದು ನೋಡಿ, ಇದು ಚೆನ್ನಾಗಾಗಿದೆ. ಮತ್ತು ಇದು ನೋಡಿ, ಇದು ಒಂದು ವೈಟ್ ಕಲರ್ ಅಡೇನಿಯಂ ಪ್ಲ್ಯಾಂಟಲ್ಲಿ ಪಿಟೋನಿಯಾ ಪ್ಲ್ಯಾಂಟ್ ಬೆಳ್ಕೊಂಡಿದೆ ಸೀಡ್ ಬಿದ್ದು. ನಾನು ತೆಗಿಯೋಕ್ಕೆ ಹೋಗಿಲ್ಲ, ಅದರಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಅದರಲ್ಲೇ ಗ್ರೋ ಆಗಲಿ ಅಂತ. ಎಲೆಗಳೆಲ್ಲ ನೋಡಿ ಒಳ್ಳೆ ಫರ್ಟಿಲೈಸರ್ ಸಿಕ್ಕಿರೋದಕ್ಕೆ ಎಲೆ ಎಲ್ಲ ಎಷ್ಟು ದೊಡ್ಡದಾಗಿದೆ. ಇದು ನೋಡ್ತಾ ಇದ್ದೀರಾ, ನಾನು ಆವಾಗಲೇ ನಿಮಗೆ ಒಂದು ತೋರಿಸ್ದೆ ಹಾರ್ಡಿ ವೆರೈಟಿ ಅಂತ, ಅವ್ರು ಟ್ರಾಪಿಕಲ್ ಅಂತ ಕೊಟ್ಟಿದ್ದು ಅಂತ. ಇಲ್ಲಿ ನೋಡಿ ಸೇಮ್ ಪ್ಲ್ಯಾಂಟ್ ಇದು. ತುಂಬ 4-5 ಪ್ಲ್ಯಾಂಟ್ ಮಾಡಿದ್ದೀನಿ, ಒಂದರಲ್ಲೂ ಹೂವು ನೋಡಲಿಲ್ಲ. ಆಗಲೇ ಇದನ್ನು ಬೈ ಮಾಡಿ ನಾನು 8ರಿಂದ 9 ತಿಂಗಳಾಯಿತು. ಮತ್ತು ಇವಾಗ ಹೂವು ಆಗಬೇಕಿತ್ತು ರೀಪಾಟ್ ಆದಮೇಲೆ, ಆಗಿಲ್ಲ. ಮತ್ತು ನನಗೆ ಇದು ಬೇಗ ಕೆಲವರು ಹೇಳ್ತಾರೆ ಇದನ್ನ ಸೆಮಿ ಟ್ರಾಪಿಕಲ್ ಅಂತ, ಕೆಲವರು ಹೇಳ್ತಾರೆ ಆರ್ಡಿ ಅಂತ. ಲೈಟ್ ಪಿಂಕ್ ಕಲರ್ ಫ್ಲವರ್ ಬರುತ್ತೆ ಇದರಲ್ಲಿ, ಆದರೆ ಒಂದು ಹೂವು ನೋಡಿಲ್ಲ. 1-2 ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ, ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ನಾನು ಟಾಪ್ ಟೆರೆಸಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಟೆರೆಸ್ ಇದೆ ಮೇಲೆ, ಅಲ್ಲಿಟ್ಟಿದ್ದೀನಿ. ಇದೆಲ್ಲ ಎಷ್ಟು ಬೇಗ ಫ್ಲವರ್ ಬಂದಿದೆ ನೋಡಿ. ಇದು ಹಾಕಿದ ತಕ್ಷಣ ಮೊಗ್ಗು ಬಂದು ಫ್ಲವರು ಆಗೋಗಿದೆ ಆಗಲೇ. ಇಲ್ಲಿ ನೋಡಿ, ಆಗೋಗಿದೆ. ಮತ್ತು ಇದು ನೋಡಿ, ಇದೆಲ್ಲ ಪಾರಿವಾಳಗಳು ಮಾಡಿರೋದು ಇದನ್ನು. ಇಲ್ಲಿ ನೋಡ್ತಾ ಇದ್ದೀರಾ ಮೊಗ್ಗನ್ನೆಲ್ಲ ಹೇಗೆ ಮಾಡಿದೆ ಅಂತ. ಇದು ನೋಡಿ ತಿಂದೇ ಬಿಟ್ಟಿದೆ ಮೊಗ್ಗನ್ನ. ಇದು ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಇದಾಗಿದೆಯಲ್ಲ ಈ ಟಬ್ಬು ಸುತ್ತ, ಇದೆಲ್ಲ ಪಾರಿವಾಳಗಳು ನೀರು ಕುಡಿಯೋಕ್ಕೆ ಬಂದು ಮಾಡಿರೋದು ಇದೆಲ್ಲ. ಇದರಲ್ಲಿ ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ. ಆದರೆ ಇದು ತುಂಬ ಬೌಲಲ್ಲೂ ಬೆಳೆಸ್ಬೋದು, ಅಷ್ಟು ಒಳ್ಳೆ ವೆರೈಟಿ ಇದು. ಇದೆಲ್ಲ ಈಗ ಹಾಕಿದ್ದು, ನಾನು ಒಂದು 20 ದಿನ ಆಗಿರ್ಬೋದು. ಇದನ್ನೆಲ್ಲ ಪ್ಲ್ಯಾಂಟ್ ಮಾಡಿದ್ದು ನಾನು ತೋರಿಸಿದ್ದೆ ನನ್ನ ವಿಡಿಯೋದಲ್ಲಿ. ಇದನ್ನೆಲ್ಲ ನಾಳೆ ತೆಗೆದುಬಿಡ್ತೀನಿ ಹೂವು ದೇವರಿಗೆ. ಇದರಲ್ಲಿ ನೋಡಿ ಎಷ್ಟು ಮೊಗ್ಗಾಗಿದೆ. ಇದರಲ್ಲಿ 6 ಮೊಗ್ಗಿದೆ. ಈ ಥರ ಪಾರಿವಾಳಗಳು ತುಂಬ ಇದು ಮಾಡ್ತಾಯಿದೆ. ಮತ್ತು ನೀರನ್ನೆಲ್ಲ ಕುಟ್ಬಿಟ್ಟಿರುತ್ತೆ, ಮತ್ತೆ ಬಂದು ನೀರನ್ನ ತುಂಬಿಸ್ಬೇಕು ನಾನು. ನೋಡಿ, ಇದು ನೋಡಿ ಇದರಲ್ಲಿ ಎಷ್ಟು ಮೊಗ್ಗಿದೆ ಈ ಚಿಕ್ಕ ಪಾಟಲ್ಲಿ. ಇದೇ ಥರ 10 ಬಿಟ್ಟಿರೋದು ಇದೆ, ನಾನು ತೋರಿಸ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಒಂದು ಒಳ್ಳೆ ವೆರೈಟಿ ಲೋಟಸ್ ಹಾಕಿದ್ದೀನಿ, ಈಗ ಬರ್ತಾ ಇದೆ. ಹೀಗೆ ಎಷ್ಟೊಂದು ಹೂವು ಬಿಟ್ಟಿದೆ, ಎಲ್ಲ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕಂತ ಇವತ್ತಿನ ವಿಡಿಯೋ ಮಾಡಿದೆ. ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ಲೋಟಸ್ ಟ್ಯೂಬರ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.